ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಮನೆ ಮಾಡ್ತಾರೆ. ಕುಮಾರಸ್ವಾಮಿ ಮನೆ ಮಾಡ್ಬಿಟ್ಟು ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡೋದಕ್ಕೋಸ್ಕರ ಅವರು ಅವರು ಏನು ಮಾಡ್ತಾರೆ, ನೀವು ಅಗ್ರಿಮೆಂಟ್ ಕೊಡಪ್ಪ ಅಂದ್ರೆ ಅಗ್ರಿಮೆಂಟ್ ಮಾಡೋದಕ್ಕೆ ನೀನು ಆಧಾರ್ ಕಾರ್ಡ್ ಕೊಡುತ್ತಾರೆ. ಆಧಾರ್ ಕಾರ್ಡ್ ಇವ್ರ ಹತ್ರ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇವನು ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಆಧಾರ್ ಸೆಂಟರ್ನಲ್ಲಿ ಆಧಾರ್ಗೆ ಫಿಂಗರ್ ಪ್ರಿಂಟ್ ಕೊಡ್ತಾರೆ, ಐ ರೆಟಿನ ಕೊಡ್ತಾರಲ್ಲ, ಐ ರೆಟಿನ ಮ್ಯಾಚ್ ಆಗ್ಬಿಡುತ್ತೆ. ಶಿ ಎಸ್ ಪಾಕಿಸ್ತಾನಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೋ ಅಲ್ಲಿಂದ ಒಂದು ನೋಟಿಫಿಕೇಶನ್ ಹೋಗುತ್ತೆ, UADA ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ UADA ಇಂದ ಆಗುತ್ತೆ. ಎಲ್ಲಿ ಯಾವ ಸೆಂಟ್ರಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಜ್ಯುಡಿಷನ್ ಬಂದು ಕುಮಾರಸ್ವಾಮಿ ಲೇಔಟ್ ಬರುತ್ತೆ. ಇಮಿಡಿಯೇಟ್ ಕುಮಾರಸ್ವಾಮಿ ಲೇಔಟ್ಗೆ ಮೆಸೇಜ್ ಬರುತ್ತೆ ಅಲ್ಲಿಂದ, ಈ ಸಸ್ಪೆಕ್ಟೆಡ್ ಯಾರು ಆಧಾರ್ ಕಾರ್ಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಏನು ಅಂತ. IBಗೆಲ್ಲ ಗೊತ್ತಾಗುತ್ತೆ, ಇಂಟೆಲಿಜೆನ್ಸ್ ಎಲ್ಲ ಹೇಳ್ಕೊಂಡ್ಬಂದು ಎಲ್ಲ CCBಗೆ ಇನ್ಚಾರ್ಜ್ ಕೊಡ್ತಾರೆ. ಜಾಯಿಂಟ್ ಕಮಿಷನರ್ ಅವರು ಪರ್ಸನಲ್ ಆಗಿ ತಗೊಂಡು ಇನ್ಕ್ವೈರಿ ಮಾಡ್ಬೇಕಂತ ಹೋಗ್ಬಿಟ್ಟು ರೇಡ್ ಮಾಡ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಹಾಕೊಂಡು ಇನ್ಕ್ವೈರಿ ಮಾಡ್ತಾರೆ. ಇನ್ಕ್ವೈರಿ ಮಾಡಿದ ತಕ್ಷಣ ಇದೆಲ್ಲ ಬಯಲಾಗುತ್ತೆ, ಈ ತರ ಎಲ್ಲ ಐತೆ ಅಂತ ಹೇಳ್ಬಿಟ್ಟು. ಇವ್ರಿಗೇನೋ ಯಾರೇ ಇದ್ರೆ ಪಾಕಿಸ್ತಾನದ್ದು 3 ಜನ ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಹೆಂಗ್ ಬಂದ್ರು ಏನ್ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಬೇರೆ ಮಾಡಕ್ ಬಂದು ಏನಾಯ್ತು ಅಂತ ಹೇಳ್ಬಿಟ್ಟು ಏನಾದ್ರು ಕಂಟ್ರಿ ಇರ್ಬೋದಲ್ಲ, ಟೆರರಿಸ್ಟ್ ಇರ್ಬೋದು, ಏನಾದ್ರು ಪ್ಲಾಂಟ್ ಮಾಡಕ್ ಬಂದಿರ್ಬೋದು, ಎಲ್ಲ ಎನ್ಕ್ವೈರಿ ಮಾಡ್ತಾರೆ.